ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯದ್ದೇ ಅವ ಕರುನಾಡಿನಲ್ಲಿ ಗಿಲ್ಲಿಯದ್ದೇ ಮಾತು. ಸದ್ಯ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿಯ ಮಾತು ಇದೀಗ ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ನಮ್ ಜೊತೆ ಮೊದಲಿಗೆ ಏನು ಗಿಲ್ಲಿ ಅವರ ತಾಯಿಗೆ ಹೆರಿಗೆಯನ್ನ ಮಾಡಿಸಿದಂತವ್ರು, ಗಿಲ್ಲಿಯನ್ನ ಮೊದಲಿಗೆ ಕಂಡುಬಿಟ್ಟ ಸಂದರ್ಭದಲ್ಲಿ ನೋಡಿದಂತವ್ರು ಕಾಳಮ್ಮ ನಮ್ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ, ಗಿಲ್ಲಿಯ ನೋಡಿದ್ದು ಮೊದಲಿಗೆ ನೀವು, ಅವರ ತಾಯಿಗೆ ಹೆರಿಗೆ ಮಾಡಿಸಿದ್ದು ನೀವೇ. ಏನ್ ಹೇಳ್ತೀರಾ ಇವತ್ತು ಬಿಗ್ ಬಾಸ್ ವಿನ್ನರ್? ಬಿಗ್ ಬಾಸ್ ನಿಂದ ಬಂದು ಈಗ ಒಳ್ಳೇದಾಗದೆ ಎಲ್ಲೆಲ್ಲೂ ಹೋಗಿ ಬಿಗ್ ಬಾಸ್ ಅನ್ಕ ಹೋಗಿ ಅವ್ನಿಗೆಲ್ಲ ಗಿಲ್ಲಿ ನಟ ಅಂತ ಕೇಳ್ತಾವ್ರ ಹೋಗಿ ಇಂಥ ಬಡವತನವಾಗಿದ್ದವ್ರು ಈಗ ಪುಣ್ಯವಂತರಾಗಿ ಹೋಗಿ ಗಿಲ್ಲಿ ನಟನ ಆಡ್ಕೊಂಡು ಈ ಥರ ಜನ ಬೇಕು ಮಾಡವ್ರೆ. ಈ ಥರ ಗಿಲ್ಲಿ ನಟದಲ್ಲಿ ಹೋಗಿ ಬಿಗ್ ಬಾಸಲ್ಲಿ ಹೋಗಿ ಈ ಥರ ಮಾಡ್ಕೊಂಡು ಮಾಡ್ತಾವ್ರೆ ಅಂತ ನಮಗೂ ಖುಷಿ ಆಯಿತು ಈಗ ಏನು ಅಂದರೆ ಅವ್ರು ಗೆದ್ದು ನಮ್ಗೆ ಬಂದ್ರೆ ಸಾಕು, ಎಲ್ಲಕ್ಕಿಂತ ಇವನೇ ಮೇಲಾಗಿ ಗೆದ್ದು ಬಂದ್ರೆ ಸಾಕು ಅಂತ ನಾವು ಎಲ್ಲ ದೇವ್ರಿಗೂ ಕೈ ಮುಗಿತೀವಿ ಇವಾಗ ನಿಮ್ಮ ಆರೈಕೆ ಅಂತ ಗೆದ್ದಾಗಿದೆ, ಗೆದ್ದಾಗದ ಈಗೇನು ಅಂದ್ರೆ ನಮ್ಗೆ ಖುಷಿ ಜಾಸ್ತಿ ಆಯ್ತದ ಈಗ ಅಲ್ಲಿ ಇದ್ರೆ ಬಿಗ್ ಬಾಸಲ್ಲಿ ಎಷ್ಟು ಜನ ಬಳಕ ಮಾಡವನೆ ಅಷ್ಟೇ ಜನ ಊರಲ್ಲೂ ಬಳಕ ಮಾಡವನೆ ದೇಶದಲ್ಲಿ ಅಕ್ಕಪಕ್ಕದೂರು ಎಲ್ಲನೂ ಮಾಡವನೆ, ಮಳಿ ತೊಳಿಂದು ಮಾಡವನೆ, ಯಾವ ಅಲ್ಗೂರು ತೊಳಿಂದು ಮಾಡವನ ಆ ಥರ ಮಾಡ್ಕೊಂಡು ನಮ್ ಖುಷಿ ಜಾಸ್ತಿ ಆಯ್ತದ ಗಿಲ್ಲಿ ನೋಡಿದ್ ನೀವೇ ಮೊದ್ಲು? ನಾನೇ ಫಸ್ಟ್ ನಾನೇ ಗಿಲ್ಲಿ ನೋವು ಹೊಟ್ಟೆ ನೋವು ಬಂದಟ್ಟಿಗೆ ನಾನೇ ಹೋಗಿ ಗಿಲ್ಲಿಗೆ ತಾಯಿಗೆ ನೀರು ಹಾಕ್ಸಿ ಎಲ್ಲನೂ ಮಾಡ್ಬಿಟ್ಟು ಗಿಲ್ಲಿ ಬಾಯೊಳಗೆ ಬೆಟ್ಟ ಹಾಕಿ ಚಿನ್ನನೂ ತೆಗೆದು ಸೋಕ್ಸ್ಬಿಟ್ಟು ನೀನು ಚಿನ್ನ ರನ್ನು ಆಲಿಕಪ್ಪ, ನೀನು ಓದ್ತಾವು ಒಳ್ಳೇದಾಲಿಕಪ್ಪ ಅನ್ಕ ಎಲ್ಲನೂ ಮಾಡ್ಬಿಟ್ಟು ನಾನೇ ಬಂದರು ತೊಂಟ ತೊಳಿಂದು ನಾನೇ ತೆಗೆದು ಮಾಡಿ ಎಲ್ಲನೂ ಮಾಡಿ ನಮಗೂ ನಿಂಪನಾಯ್ತು 2 ಗಂಡಾದ್ರು 1 ಹೆಣ್ಣದೆ ಸಾಕು ಅಂದ್ಬಿಟ್ಟು ಹೋಗಿ ಅವರ ಮಾಡಿದ್ನು ಹಂಗೆಲ್ಲ ಮಾಡ್ದಿ ಪುಟ್ಟ ಮಗು ಇದ್ದಾಗ ನೋಡಿದ್ರ ಇದ್ದಾಗ್ಲೂ ಮಾಡಿ ನಾನೇ ಬಾಯಿಗೆ ಬೆಟ್ಟ ಹಾಕಿರೋದು ಕಾಳಮ್ಮ ಅನ್ನೋರು ಆಗ ಅದೇ ಕೆಲಸ ನನಗೆ ಮಾಡ್ತಾ ಇದ್ದು. ಎರ್ಗೆ ಊರು ಸುತ್ತ ಹೋಗಿ ಮಾಡ್ತಿದ್ದಿ ಯಾರ ಬಂದು ಬೊಮ್ಮ ಕಾಳಮ್ಮ ಅಂದ್ರೆ ಎಲ್ಲಾರ ಅಲ್ಲಿ ಹೊಂಟೈತಿದ್ದಿ ಎರ್ಗ ಡೆಲಿವರಿ ಮಾಡೋಕೆ ಓದಿದ್ರೆ ನಾ ಎಲ್ಲೋ ಇರೋನು ಸಿಸ್ಟ್ರಾಗಿ ಓದ್ನಿಲ್ಲ. ಓದೋದವ್ರು ನಮ್ಗೆ ಏನು ಮಾಡ್ಕೊಂಡಾರು ಅಂದ್ಬಿಟ್ಟು ನನಗೆ ಯಾವುದು ಬೇಡಕ್ಕಪ್ಪ ಅಂದ್ಬಿಟ್ಟು ಹಂಗೂ ಕರೆದ್ರು. ಬರೀ ನೈಟ್ ಡ್ಯೂಟಿ ಹಗಲ್ ಡ್ಯೂಟಿಗೆ ಅಂದರು. ನಾನು ಬರೋಕ್ಕಾಗೋದಿಲ್ಲಕ್ಕಪ್ಪ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿ ಈಗಲೂ ಕರಿತಿದ್ರು, ನಾವು ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತೀರೋಗಿರೋ ಮಕ್ಕಳನ್ನು ಕೂಡ ಒಳಗಡೆ ಕೈ ಹಾಕಂದು ಮಕ್ಕಳನ್ನು ತೆಗೆದು ಯಾವಾರ ಮಾಡೀನಿ ಇವಾಗ ಗಿಲ್ಲಿಗೆ ಏನಾರ ಗೊತ್ತಾ ನೀವೇ ಹೆರಿಗೆ ಮಾಡಿಸಿದ್ದು? ಏನಾರ ಕಾಲ ಗೊತ್ತು ಹಂಗೂ ಬೈತಿದ್ದಿ ಏನ್ ನಿನ್ ಗಿಲ್ಲಿ ನಿನ್ ಗೆರ್ಗ ಮಾಡಿರೋಳು ನಾನು ಒಂದು 10 ರೂಪಾಯಿಗೆ ಬಿಸ್ಕೋತ್ನಿ ಅಲ್ಲಿ ಒಂದು ಏನಾರು ತಂದು ನನಗೆ ಕೊಡೋಕೆ ಏಗ್ತಿಲ್ವೇನೋ ಅಂತ ಬೋದ್ರೆ ಅಮ್ಮ ಹಂಗೆ ಎಲ್ಲ ಅನ್ಬೇಡ ನಾನು ತಂದು ಕೊಡ್ತೀನಿ, ಏನು ತಿಂದೈತಿನ್ನು ಸುಮ್ಗಿರು ಅಂದ್ಬಿಟ್ಟು ಬಿದ್ದು ಬಾಸ್ಕೊಂಟದ್ರು ಈಗ ಎಷ್ಟು ಖುಷಿ ಆಯ್ತದೆ ಅಂದರೆ ಅವ್ರು ಗೆದ್ದು ನಮ್ಗೆ ಎಷ್ಟು ಅನುಕೂಲವಾಗದೆ, ದೇಶಕ್ಕೆಲ್ಲ ಬೇಕಾಗದೆ, ನಿಮ್ಮಂಥವ್ರಿಗೂ ಟಿ ವಿ ಲೈನ್ನವ್ರಿಗೂ ಬೇಕಾಗದೆ. ಅದಕ್ಕೆ ನಮ್ಗೆ ಏನು ಅಂದರೆ ಈಗ ಸರಿ ಅಂದ್ಬಿಟ್ಟು ನಮ್ಗೆ ಸಂತಿ ಆಗದೆ ಅವರು ಸರಿ ಆಗದ ನಮ್ಗೆ ಖುಷಿ ಬದ್ದು ಖುಷಿ ಆಗೋದ ಅಂಥ ಮನ್ಸು ಹಿಂಗೆ ಆಡ್ತಿದ್ದ ಮನ್ಸು ಹಿಂಗಾಗಿ ಗಿಲ್ಲಿಯಾಗ ಆಟ ಆಡ್ತಿದ್ದ ಮನ್ಸು ಇಂಥ ಕೆಲಸ ಮಾಡ್ಕೊಂಡು ಈ ಥರ ಇದಕ್ಕೋಗಿ ಬಿದ್ದು ಬಾಸ್ಗೆ ಹೋಗಿ ಗೆದ್ದು ಬಂದವನೆ ಅಂತ ನಮಗೂ ಖುಷಿ ಜಾಸ್ತಿ ಆಯ್ತದ ಇವಾಗ ನೀವು ನೋಡಿರ್ತೀರಿ ಇಲ್ಲಿ ಊರಿನಲ್ಲಿ, ಇಲ್ಲೂ ಕೂಡ ಅಲ್ಲೇ ಬಿಗ್ ಬಾಸ್ ನಂತರ ಜಾಲಿಯಾಗಿ ಅಂದ್ರೆ ಅಲ್ಲೂ ಆಡ್ತಾರ ಒಂದೊಂದ್ ಗಳಿಗೆ ಆಡ್ತಾರ, ಅಲ್ಲೂ ಜಾಲಿಯಾಗಿ ಇರುವುದಿಲ್ಲ, ಅಲ್ಲೂ ಖುಷಿ ಆಡ್ತಾನೆ. ಇದು ಮಾಡೋದು ಅದು ಮಾಡೋದು ಬಿಗ್ ಬಾಸಲ್ಲಿ ಏನೇನು ಆಟ ಆಡ್ತಾನೆ ಅದೆಲ್ಲನೂ ಆಡಿ ಚಂದಾಗ ನಮ್ಗೆ ಖುಷಿ ಆಯ್ತದೆ. ನಾವು ಯಾವಾಗಲೂ ಟಿ ವಿಲಿ ಇದಾಗ್ತಾ ಇರ್ತೀನಿ ಬಿಗ್ ಬಾಸ್ ಅಂತ ಗಿಲ್ಲಿನೇ ಹಾಕೋದು ನಮ್ಗೆ. ಇಲ್ಲಿ ಇರ್ತಾರ ಜನಗಳ ಜೊತೆ ಬೆರೀತಾರ, ಹಂಗೆ ಬೆರೀತಾರ ಇಲ್ಲಿ ಅಲ್ಲೆಲ್ಲ ಬೆರೀತಾರೆ. ಅದೇ ತರ ನಮ್ಮ ಊರಲ್ಲೂ ಇದು ಮಾಡ್ತಾರ ಎಲ್ಲನೂ ಮಾತುಕತನೆಲ್ಲ ಚಂದಾಗ ಆಡ್ತಾರೆ. ಪೋಲಿ ಪುಂಡಲ್ಲ ಒಂದು ಏನಿಲ್ಲ ಎತ್ತಿಲ್ಲ, ಎಲ್ಲರೂ ಒಂದು ಗದ್ದು ಮುದ್ದಾಗಿ ಈಗ ಹೆಂಗೆ ಅಲ್ಲಿಗೆ ಬಿಗ್ ಬಾಸಲ್ಲಿ ಅವ್ರಲ್ಲ ಅದೇ ಮಟ್ಟ ಇಲ್ಲೂ ಇದ್ರು ನಮ್ಗೆ. ಅವನು ಗೆದ್ದು ನಮ್ಗೆ ಹೆಂಗೆ ಮರ್ಯಾದೆ ಕೊಟ್ಟು, ಊರ್ನು ಮರ್ಯಾದೆ ಕೊಟ್ಟು, ಎಲ್ಲೆಲ್ಲ ಜಿಲ್ಲಿಗೆಲ್ಲ ಕೊಟ್ಟು ವ್ಯವಹಾರ ಮಾಡಿ ತಮಿಳ್ನಾಡು ಗಂಟ ಕೇರಳ ಕಂಟ ಹೋಗೋದ ಭದ್ರಾವತಿ ಗಂಟ ಶಿವಮೊಗ್ಗ ಕಂಟ ಹೋಗೋದ ಆ ಭದ್ರಾವತಿಯವರು ಬಂದು ಕ್ಯಾಮ್ರಾ ತಕೋಗೋರ ಮಾತಾಡ್ಕೊಂಡು ಎಲ್ಲ ನೋಡ್ಕೋಗೋರ ನಮಗೂ ಈಗ ಗೆದ್ದು ಖುಷಿ ಆಗೋಗದ ರಾತ್ರಿಯಿಂದ ನಮಗೂ. ಮದುವೆ ಮಾಡಲ್ವಾ? ಈಗ ಮಾಡೋದಿಲ್ಲ ಅವರು ವಹಿಸಬೇಕು. ಈಗ ಮನೆ ಮಾಡ್ತಾರೆ, ಒಂದು ಹೊಲದಲ್ಲಿ ಒಂದು ಮನೆ ಮಾಡ್ತಾವ್ರೆ. ಈಗ ಇಲ್ಲಿಗೆ ಮದುವೆ ಮಾಡೋದಿಲ್ಲ ಏನಿದ್ರು ಅನುಕೂಲವಾಗಿ ಎಲ್ಲ ಒಂದ್ ಸಮ ಕೂತ್ಕೊಂಡಾಗ ಅವ್ರು ಮದುವೆ ಮಾಡ್ತಾರ ಇನ್ನೂ 1-2 ವರ್ಷ ಇರ್ತಾರ ಇನ್ನೊಂದ್ 2 ವರ್ಷ ಆದ್ಮೇಲೆ ಮದುವೆ ಮಾಡ್ತಾರ ನೀವೇ ನೋಡ್ತೀರಾ ಹುಡುಗಿನ? ಇಲ್ಲ ಇಲ್ಲ ಗಿಲ್ಲಿಯರ್ ತಾಯಿ ತಂದೆ ನೋಡ್ತಾರ ತಂದೆ ತಾಯಿ ನೋಡ್ತಾರೆ. ನಾ ಎರ್ಗ ಮಾಡ್ದ ಇವಾಗ ಗಿಲ್ಲಿನೇ ನೋಡ್ಕೊಳ್ಳಿ ಅಂತ ಬಿಡ್ತಾರ ಅವ್ರ ತಂದೆ ತಾಯಿ? ಇಲ್ಲ ಅವ್ರ ತಂದೆ ತಾಯಿಯೇ ಹೋಗಿ ಹುಡುಗಿ ನೋಡ್ತಾರ ಒಳ್ಳೆ ಹುಡುಗಿ ನೋಡಿದ್ರೆ ಮಾಡ್ಕತ್ತಾರ ಈಗೇನು ಅಂದ್ರೆ ಅವರು ಡಿಮ್ಯಾಂಡು ಇನ್ನೂ ವಯಸ್ಸಾಗಬೇಕು ವಯಸ್ಸಾದ್ಮೇಲೆ ಮಾಡ್ತಾರೆ ಇಷ್ಟು ಮಟ್ಟಿಗೆ ಅವರೇ
ಇನ್ನೇನಿಲ್ಲ ಸರ್. ಇವಾಗ ಕಷ್ಟದ ಜೀವನ ನೋಡಿದಿರಾ ಅವ್ರದ್ದು ಯಾವ ತರ ಇತ್ತು ಕಷ್ಟ? ಆಗ ಕಷ್ಟದಲ್ಲಿ ಊಟನೇ ಇರ್ಲಿಲ್ಲ ಸರ್. ಯಾವಾಗ ಊಟನೇ ಇರ್ಲಿಲ್ಲ. ಈಗ ಊಟ ಗೀಟ ಎಲ್ಲ ಅದೇ 4 ಜನಕ್ಕೆ ಅನ್ನ ಹಾಕುವಂಗದೆ. ಹೆಂಗೋ ಗೆದ್ದು ಬಂದ್ರೆ ನಮ್ಗೆ ಸಾಕು ಸ. ನಮ್ಮಂಥವ್ರಿಗೆ ಹಾಕುವಂಗವ್ರೆ ಸ. ಈಗ ಬಿದ್ದು ಬಾಸ್ಕೋದ್ಮೇಲೆ ಎಲ್ಲಕ್ಕ ವ್ಯವಹಾರ ಮಾಡ್ಕೊಂಡು ಮಾಡ್ತಾರೆ ಸರ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತಾರೆ. ಉಳಿಸ್ಕೊಂಡವ್ರೆ ಸರ್. ನಾನು ಉಳಿಸ್ಕೊಂಡವ್ರೆ ಸರ್. ಅವ್ರ ಮನೆಯವರು ಅಷ್ಟೇ, ಅವರು ಅಷ್ಟೇ, ಎಲ್ಲ ಉಳಿಸ್ಕೊಂಡವ್ರೆ ಸರ್. ಬಿದ್ದು ಬಾಸಕ್ಕೆ ಹೋಗ್ಲಿ ಹೋಗ್ದವಲಿ ಒಟ್ಟಿನಲ್ಲಿ ಚಂದಾಗಿ ಎಲ್ಲರೊಂದಿಗೂ ಚಂದಾಗವ್ರೆ ಸರ್. ಇನ್ನೇನು ಸರ್. ಕಾಳಮ್ಮ ಅವರ ಮಾತಾಗಿರುವಂತದ್ದು. ಅಂದ್ರೆ ಗಿಲ್ಲಿ ಅವರ ತಾಯಿಗೆ ಹೆರಿಗೆನೆ ಮಾಡಿಸಿದ್ದು ನಾನು. ಮೊದಲಿಗೆ ಅವನಿಗೆ ನೋಡಿದ್ದು ನಾನು ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.